ಅಣ್ಣ ನಾನೊಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ದೆ ಯೂಟ್ಯೂಬ್ಗೆ. ಕನ್ನಡ ಅರ್ಥ ಆಗುತ್ತಾ? ಇಷ್ಟೊಂದು ಜನ ದುಡ್ಡು ಕೊಟ್ಟಿಲ್ಲ ಅಂದ್ರು ನಾನು ದುಡ್ಡು ಹೇಗೆ ಮಾಡಿದೆ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ನೀವು ಹೇಳಿದ ಕೆಲಸ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್. ಹಾಗೆ ನೀವು ನೋಡ್ತಿದ್ದೀರಾ ಚೇತು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ದಶು ವ್ಲಾಗರ್ ಅವರು ನನ್ನ ಜೊತೆ ಒಂದು ಹೊಸ ಚಾಲೆಂಜಿಂಗ್ ವಿಡಿಯೋ ಮಾಡ್ತವ್ರೆ. ಅವರೇ ನನಗೆ ಈ ಚಾಲೆಂಜನ್ನ ಕೊಟ್ಟಿದ್ದು. ಏನಪ್ಪ ಅಂದರೆ ನನ್ನ ಹತ್ರ ಈಗ 1 ರೂಪಾಯಿನೂ ಇಲ್ಲ, ಅವ್ರ ಹತ್ರನೂ ಕೂಡ 1 ರೂಪಾಯಿನೂ ಇಲ್ಲ. ಆದರೆ 1000ನ 1 ಅವರಲ್ಲಿ ಮಾಡಬೇಕು. ಯಾರು ಯಾವ ರೀತಿ ಬೇಕಾದ್ರೂ ಯಾರನ್ನ ಬೇಕಾದರೂ ದುಡ್ಡನ್ನ ಕೇಳ್ಬೋದು. ಯಾರು 1000 ರೂಪೀಸ್ನ ಮಾಡ್ತಾರೆ ಅವರು ಈ ಚಾಲೆಂಜಲ್ಲಿ ವಿನ್ ಆಗ್ತಾರೆ. ಈಗ ನನ್ನ ಜೊತೆ ಚಾಲೆಂಜ್ ತೊಗೊಳೋದಕ್ಕೆ ದಶು ವ್ಲಾಗರ್ ಅವರು ರೆಡಿ ಇದ್ದಾರೆ. ಅಲ್ಲಿ ಅವರು ಕೂಡ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ. ಈಗ ಟೈಮಿಂಗ್ಸು ಇನ್ನೂ 3 ನಿಮಿಷ ಬಾಕಿ ಇದೆ 12 ಗಂಟೆಗೆ. 12 ಗಂಟೆಯಿಂದ 1 ಗಂಟೆ ಟೈಮ್ ಇರುತ್ತೆ. ಯಾರು 1000 ರೂಪೀಸ್ನ ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅವರು ವಿನ್ ಆಗ್ತಾರೆ. ಬ್ರೋ, ಈಗ ನೀವು ಎಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀರಾ? ಬ್ರೋ 1000 ಇರೋದು, ಬಟ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಮಾಡೋದ ಒಂದು 2K ಆಗ್ಬೋದು, 1K ಆಗ್ಬೋದು, ಎಷ್ಟನ್ನಾಗಲಿ ಒಟ್ಟಾಗಿ ಮಾಡಬೇಕು ಅಂತ ಒಂದು ಆಸೆ ಐತೆ. ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ. ಸೊ ಸೋಲಿ ಗೆಲ್ಲಿ ಮಾಡೋದ ಅಷ್ಟೇ ಬ್ರೋ. ಗಾಯ್ಸ್, ಈಗ 12 ಗಂಟೆಗೆ 1 ನಿಮಿಷ ಐತೆ. ಇವರು ರೆಡಿ ಆಗಿದ್ದಾರೆ ರೆಕಾರ್ಡ್ ಮಾಡ್ಕೊಂಡು. ನಾನು ಕೂಡ ರೆಕಾರ್ಡ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಈಗ ಯಾರು ಬೇಕಾ ದುಡ್ಡು ಮಾಡ್ತಾರೆ ನೋಡೋಣ. ಯಾರು ನಮ್ಮದೇ ನೋಡ್ತಾರೆ. ಅಜೀಬ್ ಬೇರೆ ಆಗುತ್ತೆ, ಯಾಕಂದರೆ ಜಾಸ್ತಿ ಹೊರಗಡೆ ಬಂದು ವೀಡಿಯೋಸ್ನ ಮಾಡಿಲ್ಲ. ನೋಡೋಣ ಯಾರ್ಯಾರು ಎಷ್ಟು ದುಡ್ಡು ಕೊಡ್ತಾರೆ, ಅದನ್ನು ತಗೊಂಡು ನಾವು ಏನೇನು ಮಾಡಿ ಹೆಂಗೆ ದುಡ್ಡು ಮಾಡ್ತೀವಿ 1 ಅವರಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಗೈಸ್, 11:59 ಪಟ 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 ಅಂತ ದುಡ್ಡು ಕಲೆಕ್ಟ್ ಮಾಡಬೇಕು ಗೈಸ್. ಬ್ರೋ, ಸ್ಟಾರ್ಟ್ ಆಯ್ತಾ? ಅಣ್ಣ, ನಾವು 1 ಅವರಲ್ಲಿ 1000 ರೂಪೀಸ್ನ ಮಾಡಬೇಕು ಅಂತಿದ್ದೀವಿ. ನಮ್ಮ ಹತ್ರ 1 ರೂಪಾಯಿನೂ ಇಲ್ಲ. ನೀವು ದುಡ್ಡು ಕೊಟ್ಟರೆ ನನಗೆ ಯೂಸ್ ಆಗುತ್ತೆ ಚಾಲೆಂಜ್ ವೀಡಿಯೋ ಮಾಡೋದಕ್ಕೆ. 10 ರೂಪಾಯಿನ ನೀವು ಹೇಳಿದ ಕೆಲಸ ಮಾಡ್ತೀನಿ. ಏನಾದರೂ ಹೇಳಿ ಮಾಡ್ತೀನಿ. ಅವಾಗಲಿಂದ ನೀವು ನೋಡ್ತಿದ್ದೀರಾ, ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದೆ. ಅವಣ್ಣ ಕೊಡಲಿಲ್ಲ ಗೈಸ್. ಅವರೇ ಗೈಸ್ ತಲೆ ಓಡಿಸ್ಬೇಕು. ಏನಾದರೂ ಎಷ್ಟಾಗುತ್ತೆ ಅಷ್ಟು ಕೊಡಿ, ಪರವಾಗಿಲ್ಲ. ಒಂದು ಕವರ್ಗೆ ಹಾಕಿ ಕೊಟ್ಬಿಡಿ. ಸಾಕು ಬೇಕು. ಥ್ಯಾಂಕ್ಸ್ ಬ್ರೋ. ಹೌದು ಬ್ರೋ, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅವ್ರು ಬರಲೇ ಇಲ್ಲ ಗೈಸ್. ಇವಾಗ ಯಾರನ್ನೇ ಕೇಳೋಣ? ಅಣ್ಣ 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 ಬನ್ನಿ ಇಲ್ಲಿ. ಅಣ್ಣ ಬನ್ನಿ ಇಲ್ಲಿ. ಆಯಿತು, ಒಂದು ವೀಡಿಯೋ ಮಾಡ್ತಿದ್ದೀನಿ. ಏನಂದರೆ 0 to 1000ನ 1 ಅವರಲ್ಲಿ ಮಾಡಬೇಕು ಅಂತ. ಈಗ 12 ಗಂಟೆ ಸ್ಟಾರ್ಟ್ ಮಾಡಿದ್ದೀನಿ. ನನಗಿನ್ನೂ 1 ಅವರ್ ಟೈಮ್ ಇದೆ. ನಾನು ಈ ಫ್ರೂಟ್ನ ಕೊಡ್ತೀನಿ. ನೀವೊಂದು ಎಷ್ಟು ರೂಪಾಯಿನಾದ್ರು ಕೊಡ್ಬೋದು ಈ ಫ್ರೂಟ್ನ ತಗೊಳ್ಳಿ. 1 ನಿಮಿಷ ತಗೊಳ್ಳಿ ಅಣ್ಣ. ಇದನ್ನು ತಿನ್ಬಿಟ್ಟು ನೀವು ಎಷ್ಟು ರೂಪಾಯಿನಾದ್ರು ಕೊಡಿ. ತಗೊಳ್ಳಿ. ಅಣ್ಣ, ನಿಮ್ಮ ಹೆಸರು? ಮೊದಲನೇ ಬೋರ್ಡ್ಗೆ ಮಾಡ್ತಾರೆ. ನೋಡೋಣ ಎಷ್ಟು ಕೊಡ್ಬೋದು ಅಂತ. 20 ರೂಪೀಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮರೆಯಲ್ಲ ಅಣ್ಣ ನಿಮ್ಮನ್ನ. ಇದು ಚಾಲೆಂಜಿಂಗ್ ವಿಡಿಯೋ ಫಸ್ಟ್ ಮಾಡ್ತಿದ್ದೀನಿ. ಫಸ್ಟ್ ದುಡ್ಡು ಕೊಟ್ಟವರು ಬಸವರಾಜ್ ಅಣ್ಣ. ಅಣ್ಣ ಓಕೆ ಗೈಸ್, ಫಸ್ಟ್ ಟೈಮು 20 ರೂಪೀಸ್ ಆಗಿದೆ. ಬೇಡವಾ? ಕಡೆ ಹೋಗ್ಬಿಡ್ತೀನಿ. ಅವ್ರು ಆ ಕಡೆ ಹೋಗೋರೆ, ನಾನು ಈ ಕಡೆ ಹೋಗ್ಬಿಡ್ತೀನಿ. ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ದೆ. 0 to 1000ನ 1 ಅವರಲ್ಲಿ ಮಾಡಬೇಕು ಅಂತ. ನಾನು ನಿಮಗೆ ಗ್ರೇಪ್ಸ್ ಕೊಡ್ತೀನಿ. ಒಂದು 10 ರೂಪಾಯಿ ಕೊಡ್ತೀರಾ? ಆಂಟಿ ಕೊಡ್ತೀರಾ? ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ದೆ. 1 ಅವರಲ್ಲಿ 1000 ಮಾಡಬೇಕು ಅಂತ. ನಾನು ಗ್ರೇಪ್ಸ್ ತಿನ್ನಕ್ಕೆ ಕೊಡ್ತೀನಿ. ಒಂದು 10 ರೂಪಾಯಿ ಕೊಡ್ತೀರಾ? ಹಾಂ, ಆಯಿತು. ನಿಜವಾಗ್ಲೂ ರೆಕಾರ್ಡ್ ಆಗ್ತಿದೆ ನೋಡಿ. ಹಾಂ, ಸರಿ ಆಯಿತು, ಕೊಡಿ. ಆಂಟಿ, ನಿಮ್ಮ ಹೆಸರು? ಉಮಾದೇವಿ ಆಂಟಿ. ಅವರು 20 ರೂಪೀಸ್ ಕೊಟ್ಟಿದ್ದಾರೆ. ಈಗ ಇವರು 20 ರೂಪೀಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆಂಟಿ. ನೀವು ಗ್ರೇಪ್ಸ್ ತಿಂತೀರಾ? ಗ್ರೇಪ್ಸ್ ತಗೊಂಡು ದುಡ್ಡು ಕೊಡ್ತೀರಾ? ಒಂದೊಂದು ಗ್ರೇಪ್ಸ್ ತಗೊಂಡು 2 ತಗೊಳ್ಳಿ, ಪರವಾಗಿಲ್ಲ. ಎಷ್ಟಾದರೂ ಕೊಡಿ. ಇಲ್ಲ ಪರ್ಸನ್ ಬೇರೆ. ನೀವು ತಗೊಳ್ಳಿ. ಹಾಂ, ಓಕೆ, ಮ್ಯಾಟ್ರ್ ಆಗುತ್ತಿದ್ದು. ಥ್ಯಾಂಕ್ ಯು ಆಂಟಿ. ನಿಮ್ಮ ಹೆಸರು? ಹಾಂ, ಭಾಗ್ಯ ಆಂಟಿ. ಅವರು ಈಗ ನಮಗೆ 10 ರೂಪಾಯಿ ಕೊಟ್ಟಿದ್ದಾರೆ. 10 ರೂಪಾಯಿ ಕಾಯನ್ನು ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ಎಷ್ಟಾದರೂ ದುಡ್ಡು ಕೊಡ್ಬೋದು. ಪರವಾಗಿಲ್ಲ, ತಿಂದಲ್ಲೇ ಇದ್ರೂ. ಈಗ ಮೌಲ ಬ್ರದರ್ ಅವರು ದುಡ್ಡು ಕೊಡ್ತಿದ್ದಾರೆ. ಹಾಂ, 10 ರೂಪೀಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಇಲ್ಲ ಯಜಮಾನ್ರೆ, ಇನ್ನೂ ಬೋಣಿ ಆಗಿಲ್ಲ. ಹೋಗಿ ಬನ್ನಿ ಸರ್. ಬೋಣಿ ಆಗಿಲ್ವಾ? ಥ್ಯಾಂಕ್ ಯು ಅಣ್ಣ. ನೀವು ನನಗೆ ಏನು ಕೊಡ್ತೀರಾ? ಈಗ ಗ್ರೇಪ್ಸ್ ಕೊಡ್ತಾ ಇದ್ದೀನಿ. ಗ್ರೇಪ್ಸ್ ಕೊಡ್ತಿದ್ದೀರಾ? ನಾನು ತಿಂದರೆ ನನಗೇನು ಲಾಭ?
ಬ್ರೋ ಮಾಡಿ ಬ್ರೋ. ಎಲ್ಲಿ ಬ್ರೋ? ಹಾಂ ಇಲ್ಲಿ ಇನ್ನೊಂದಿದೆ ತಗೊಳ್ಳಿ. ಉಪವಾಸನ ಬ್ರೋ ಎಷ್ಟು ರೂಪಾಯಿನಾದ್ರು ಕೊಡ್ಬೋದು ತಳಿ. ಓಕೆ ಕೊಡ್ತೀನಿ ಗೈಸ್. ಗೈಸ್ ಚಂದು ಬ್ರೋ ಅವರು 20 ರೂಪೀಸ್ ಫೋನ್ಪೇ ಮಾಡಿದ್ದಾರೆ. ಓಕೆ ನಾನು ನೆಕ್ಸ್ಟು ಬ್ರೋ ನೀವು ತಿನ್ನಿ ಬ್ರೋ. ಬ್ರೋ ಓಕೆ ಓಕೆ ಚೇಂಜ್ ಇಲ್ಲ. ಫೋನ್ಪೇ ಏನಾದರೂ ಮಾಡ್ತೀರಾ? ಓಕೆ ಥ್ಯಾಂಕ್ ಯು. ತಗೊಳ್ಳಿ ಪರವಾಗಿಲ್ಲ, ತಿನ್ನಿ ಪರವಾಗಿಲ್ಲ. ಓಕೆ ಗೈಸ್ ನೆಕ್ಸ್ಟ್ ಆಪೋಸಿಟ್ ಅಂಗಡಿಗೆ ಹೋಗ್ತೀನಿ ಗೈಸ್. ಈಗ ನಾನು ನೆಕ್ಸ್ಟ್ ಶಾಪಿಗೆ ಹೋಗ್ತಾ ಇದ್ದೀನಿ. ಕೊಡ್ತಾರೆ ದರ್ಶು ಬ್ರೋ ಏನು ಮಾಡ್ತಿರ್ಬೋದು ನೋಡೋಣ. ಉಸಿರೇ ಈ ಉಸಿರ ಕೊಲ್ಲಬೇಡ. ಅಣ್ಣ ಬ್ರೋ ಕನ್ನಡ ಬರುತ್ತಾ? ಬರೋದು ಅಣ್ಣ ಕನ್ನಡ ಬರುತ್ತಾ? ಕನ್ನಡ ಬರಲ್ಲ ಗೈಸ್. ನಮ್ಮ ತುಮಕೂರಲ್ಲಿ ಎಷ್ಟೊಂದು ಜನಕ್ಕೆ ಕನ್ನಡ ಬರಲ್ಲ ಗೈಸ್. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಹೇಳೋಕ್ಕೆ ಇಷ್ಟಪಡಲ್ಲ ಗೈಸ್. ಇವತ್ತೆಲ್ಲ ಕನ್ನಡ ಬರ್ದಲ್ಲ ಇದ್ಮೇಲೆ ನಾನು ಏನು ಹೇಳಿ. ಅಣ್ಣ ಕಷ್ಟಪಟ್ಟಿದ್ದಾರೆ ಅಂತಾರೆ, ಹತ್ರ ಕೇಳೋಕ್ಕೆ ನನಗೂ ಮನಸ್ಸು ಬರಲ್ಲ. ಹೌದಾ ಹಿಂಗ ಸೋದ್ರಾ? ಓಕೆ ಬ್ರೋ ನನಗೆ ಕೊಡ್ತೀರಾ? ಗ್ರೇಪ್ಸ್ ತಗೊಳ್ಳಿ. ಅವ್ರೇನು ಕೊಟ್ಟರು ಗೈಸ್? ದರ್ಶು ಬ್ರೋ ಇಲ್ಲೇ ಹೋಗಿದ್ದಾರಂತೆ. ಕೆಲಸ ಕೇಳಿದ್ರ? ಎಷ್ಟು ರೂಪಾಯಿನಾರು ದುಡ್ಡು ಕೊಡ್ಬೋದು ನೀವು? ಹಾಂ ಎರಡೇ ತಿನ್ನಿ, ಎಷ್ಟಾರ ದುಡ್ಡು ಕೊಡಿ. ಹಾಂ ಪರವಾಗಿಲ್ಲ, ಎಷ್ಟಾರು ಕೊಡ್ಬೋದು. ಅಣ್ಣ ನೀವು? ಹಾಂ ಓಕೆ. ನಿಮ್ಮ ನೇಮ್ ಹೇಳಿ? ವಿಜಯ್ ಕುಮಾರ್. ಹಾಂ ಈಗ ವಿಜಯ್ ಕುಮಾರ್ ಸರ್ ಅವರು ನನಗೆ 20 ರೂಪೀಸ್ ಕೊಟ್ಟಿದ್ದಾರೆ. ಬರ್ತೀನಿ. ಹಾಂ ವೇಟ ಅವರು ಒಂದು ಗ್ಯಾಂಗ್ ಬರ್ತಾ ಇದೆ, ಅವ್ರ ಹತ್ರ ಕೇಳ್ತೀನಿ. ಪ್ರಭು ಅಣ್ಣ 20 ರೂಪೀಸ್ ಕೊಟ್ಟಿದ್ದಾರೆ. ಅಣ್ಣ ನೀವು ಎಷ್ಟು? 10 ರೂಪೀಸ್ ಆರು ಕೊಡಿ ಅಣ್ಣ, ಕೊಡಿ. ಹಾಂ ಇವ್ರು ಇಲ್ಲೇ ಡೀಲ್ ಮಾಡ್ಬಿಟ್ರು. ಹೆಸರು ಮಹೇಶ್ ಅಂತೇಳಿ. ಹಾಂ 10 ರೂಪೀಸ್ ಕೊಡ್ತಿದ್ದಾರೆ. ಅಣ್ಣ ನಿಮ್ಮ ನೇಮು? ಓಂಕಾರ್. ಈಗ ಓಂಕಾರ್ ಅಣ್ಣವರು 20 ರೂಪೀಸ್ ಕೊಡ್ತಾ ಇದ್ದಾರೆ. ಅಣ್ಣ ನೀವು? ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಹಾಂ ಥ್ಯಾಂಕ್ ಯು ಅಣ್ಣ. ಗೈಸ್ ಇವರು ಒಂದು 50 ರೂಪೀಸ್ ಕೊಟ್ಟರು ಅನಿಸುತ್ತೆ. ನೆಕ್ಸ್ಟ್ ನಾನು ಯಾರ ಕೇಳೋಣ ಅಣ್ಣ? ಹಾಂ ಇವರು ನನಗೆ 10 ರೂಪೀಸ್ನ ಕೊಟ್ಟಿದ್ದಾರೆ. ನಾನು ತಗೊಳ್ಳಿ, ಗ್ರೇಪ್ಸ್ ತಗೊಳ್ಳಿ. ಅಣ್ಣ ನೀವು? ತಗೊಳ್ಳಿ ಆಯಿತು, ಪರವಾಗಿಲ್ಲ ತಗೊಳ್ಳಿ. ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ. ದರ್ಶು ವ್ಲಾಗರ್ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಇದ್ದಾರಂತೆ. ನಾನು ಕೂಡ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಶಾಪ್ ಅವ್ರನ್ನ ಬೇಕಾಗಿ ಕೇಳ್ಬೋದು. ಈಗ ನಡ್ಕೊಂಡು ಹೋಗ್ತಿರೋರನ್ನ ಕೇಳಿದ್ರೆ ಅದು ಚೆನ್ನಾಗಿರಲ್ಲ. ಸೊ ಹಿಂಗೆ ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇದೊಂಥರ ಚಾಲೆಂಜ್ ನಿಜವಾಗ್ಲೂ ಸಕ್ಕತ್ತಾಗೈತೆ. ಅವ್ರೇನು ಮಾಡ್ತಾ ಇರ್ತಾರೋ, ನಾನೇನು ಮಾಡ್ತಾ ಇದ್ದೀನಿ. ನಾನಂತೂ ಜಾಸ್ತಿ ಕಷ್ಟ ಬೀಳ್ತಿಲ್ಲ. ಗ್ರೇಪ್ಸ್ನ ತಗೋತೀನಿ, ಎಲ್ಲರಿಗೂ ಕೊಡ್ತೀನಿ, ದುಡ್ಡು ಇಸ್ಕೊತೀನಿ ಅಷ್ಟೇ. ಇಲ್ಲಿ ಎಷ್ಟೊಂದು ಜನ ಇರ್ತಾರೆ, ಅವ್ರನ್ನೇ ನಾನು ಕೇಳ್ತೀನಿ. ನನ್ನ ಆಪೋಸಿಟ್ ಅವ್ರು ಇಲ್ಲೇ ಅವ್ರು ಎಬ್ರೋ ಎಷ್ಟು ದುಡ್ಡು ಮಾಡಿದ್ರಿ? ತೋರ್ತಿ ಗೈಸ್. ಈಗ ಟಿಕ್ಕಿಯವ್ರದಷ್ಟು 60-70 ರೂಪಾಯಿ ಮಾಡಿದ್ದೀರಾ ನೋಡಿ. ಗ್ರೇಪ್ಸ್ ತಗೊಂಡು ಎಲ್ಲರಿಗೂ ಕೊಡ್ತಿದ್ದೀನಿ, ಅದಕ್ಕಿಂತ ಜಾಸ್ತಿ ಮಾಡಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ಟಿಕ್ಕಿಯವ್ರದಷ್ಟು ಅವ್ರು ಇಲ್ಲೇ ಇದ್ದಾರೆ. ನೋಡೋಣ ಈಗ ನಾನು ಯಾರ ಹತ್ರ ಕೇಳೋಣ. ಹಾಯ್ ಬ್ರೋ, ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ತಿದ್ದೆ 0 to 1000ನ 1 ಅವರಲ್ಲಿ ಮಾಡಬೇಕು ಅಂತ. ನನ್ನ ಪಾರ್ಟ್ನರ್ ಕೂಡ ಅಲ್ಲೇ ಇದ್ದಾರೆ. ನೀವು ಗ್ರೇಪ್ಸ್ನ ತಿನ್ಬಿಟ್ಟು ಎಷ್ಟಾರ ದುಡ್ಡು ಕೊಡ್ಬೋದು. ಹಾಗಲ್ವ? ಥ್ಯಾಂಕ್ ಯು ಬ್ರೋ. ಓಕೆ ನಾನೀಗ ಎಲ್ಲಿ ಕೇಳೋಣ. ಅವರು ಕೂಡ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ. ಇಲ್ಲಿ ಸ್ಕಿಡ್ಡಾಗಿ ಬೀಳ್ತಾ ಇದ್ದೀನಿ, ಯಾಕಂದರೆ ಫಾರ್ಮರ್ಸ್ ಹಾಕೊಂಬಂದಿದ್ದೀನಿ. ಇನ್ನೂ ಸ್ವಲ್ಪ ವೈರಲ್ ಆಗಬೇಕು, ಅವಾಗ ಗುರ್ತು ಹಿಡಿತಾರೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ಯಾರಾದರೂ ಮಾತಾಡ್ಸಿದ್ರೆ ಅವ್ರನ್ನೇ ಕೇಳ್ತೀನಿ. ಇಲ್ಲ ಎಲ್ಲರೂ ಹೋಗ್ಬಿಟ್ಟು ಕೇಳಿದ್ರೆ ಚೆನ್ನಾಗಿರಲ್ಲ ಇಲ್ಲಿ. ನೋಡೋಣ ಯಾರು ಮಾತಾಡ್ಸ್ತಾರೆ ಅಂತ. ಹಾಂ ಯಾಕೆ ಒಂದು ವೀಡಿಯೋ ಮಾಡ್ಬೋದಾ? 0 to 1000 ಚಾಲೆಂಜ್ ತೊಗೊಂಡಿದ್ದೆ. ಹಾಂ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ತಿದ್ದೆ. ನಾನು ನಿಮಗೆ ತಿನ್ನೋದಕ್ಕೆ ಗ್ರೇಪ್ಸ್ ಕೊಡ್ತೀನಿ, ಅದು ತಿನ್ಬಿಟ್ಟು ನೀವು ಎಷ್ಟು ರೂಪಾಯಿನಾರು ಕೊಡ್ಬೋದು. ಎಲ್ಲರ ಹತ್ರನೂ ಈಸ್ಕೊತಿದ್ದೀನಿ ಇದೇ ಥರ. ಥ್ಯಾಂಕ್ ಯು ಅಕ್ಕ. ಹಾಂ ಹರ್ಷಿತಾ ಕೋರಿ ನನಗೀಗ 20 ರೂಪೀಸ್ ಕೊಟ್ಟಿದ್ದಾರೆ. ನಾನೀಗ ಯಾರನ್ನ ಕೇಳೋಣ ಮಾಡಿರ್ಬೋದು. ಹಾಂ ಥ್ಯಾಂಕ್ ಯು ಬ್ರೋ. ತಗೊಳ್ಳಿ ಇದು ಗ್ರೇಪ್ಸ್ ತಗೊಳ್ಳಿ. ಥ್ಯಾಂಕ್ ಯು ಬ್ರೋ. ಚೇತು ವ್ಲಾಗ್ಸ್ ಅಂತ ಇದೆ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಓಕೆ ಬಸ್ ಸ್ಟ್ಯಾಂಡ್ ಯಾಕೋ ಚೆನ್ನಾಗಿಲ್ಲ, ಸೂಟ್ ಆಗ್ತಿಲ್ಲ ಅನಿಸ್ತೈತೆ. ನಾನು ನೆಕ್ಸ್ಟು ಇಲ್ಲಿಂದ ಎಕ್ಸಿಟ್ ಆಗಿಬಿಡ್ತೀನಿ. ಇನ್ನೊಂದ್ಸತಿ ನೋಡ್ತೀನಿ ಯಾರಾದರೂ ಗೊತ್ತಿರೋರು ಅವರ. ಬೇರೆ ಏನು ವೀಡಿಯೋ ಮಾಡೋಣ, ಹಂಗೆ ಹೇಳೋಣ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಓಕೆ ನಾನು ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫಸ್ಟು ಉಪಯೋಗಿಸಿ ತಲೆನ, ಇನ್ನೂ ಗ್ರೇಪ್ಸು ಖಾಲಿನೇ ಆಗಿಲ್ಲ. ಈ ಚಾಲೆಂಜಿಂಗ್ ಮುಗಿದ್ರು ಗ್ರೇಪ್ಸ್ ಖಾಲಿ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಲಾಸ್ಟಿಗೆ ತಿಂತೀನಿ, ಸುಸ್ತಾಗಿರುತ್ತಾರ. ಅದು ಆಯಿತು, ಗ್ರೇಪ್ಸ್ ತಗೊಳ್ಳಿ ತಿನ್ನಿ. ಇಲ್ಲ ಥ್ಯಾಂಕ್ಸ್ ಅಣ್ಣ, ಇಷ್ಟು ಪರವಾಗಿಲ್ಲ ತಿನ್ನಿ ಅಣ್ಣ. ಇಷ್ಟು ಹೇಳೋದು ಸಾಕು. ಒಂದು ಚಾಲೆಂಜಿಂಗ್ ವೀಡಿಯೋ
ಪ್ರ್ಯಾಂಕ್ ಅಲ್ಲ ಒಂದು ಚಾಲೆಂಜಿಂಗ್ ವಿಡಿಯೋ. ಹಾಂ 10 ರೂಪಾಯಿ. ಹಾಂ ದ್ರಾಕ್ಷಿ ಎಷ್ಟು ರೂಪಾಯಿನಾದ್ರು ಕೊಡ್ಬೋದು, ಮಿನಿಮಮ್ ಒಂದು 10 ರೂಪಾಯಿನಾದ್ರು ಕೊಡಿ. ನಮಗೆ ಯೂಸ್ ಆಗುತ್ತೆ, ನೀವು ಗ್ರೇಪ್ಸ್ ತಿಂದಂಗೆ ಆಗುತ್ತೆ, ಒಂದು ವಿಡಿಯೋದಲ್ಲಿ ಬರ್ತೀರಾ. ಚಾಲೆಂಜಿಂಗ್ ವಿಡಿಯೋ. ಹಾಂ ಎಷ್ಟಾದ್ರೂ ಕೊಡ್ಬೋದು. ನೇಮು? ಹಾಂ ಕೊಡಿ. ಕಲ್ಪನಾ ಹಾಕೋರು ಗ್ರೇಪ್ಸ್ನ ತಿಂದ್ಬಿಟ್ಟು ನನಗೆ 20 ರೂಪೀಸ್ನ ಕೊಟ್ಟಿದ್ದಾರೆ. ಬ್ರದರ್ ನೆಕ್ಸ್ಟ್ ನೀವು. ಹರೀಶ್. ಹಾಂ ಗ್ರೇಪ್ಸ್ ತಗೊಳ್ಳಿ. ಹಾಂ 20 ರೂಪೀಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಕ್ಕ. ಬ್ರದರ್ ನಿಮ್ಮ ನೇಮು? ಹರೀಶ್. ಹಾಂ ಈಗ ಹರೀಶ್ ಬ್ರದರ್ ಅವರು 10 ರೂಪೀಸ್ನ ಕೊಟ್ಟಿದ್ದಾರೆ ಜಯಚಂದ್ರ ಟೆಕ್ಸ್ಟೈಲ್ಸ್ ಹತ್ರ. ಅಣ್ಣ ನಿಮ್ಮ ನೇಮು? ಗಾಯ್ಸ್ ನನ್ನ ಹತ್ರ ಈಗ ಕೇವಲ 5 ಮಿನಿಟ್ಸ್ ಉಳಿದಿದೆ. ಈ 5 ಮಿನಿಟ್ಸಲ್ಲಿ ನಾನು ಎಷ್ಟು ದುಡ್ಡು ಮಾಡ್ತೀನಿ ಅದೊಂದು ಮ್ಯಾಟ್ರ್ ಆಗಿದೆ. ಯಾರನ್ನ ಕೇಳೋಣ? ನಾನು ಜಾಸ್ತಿ ಹುಡುಗಿರನ್ನ ಮಾತಾಡ್ಸಲ್ಲ, ಸೊ ಕೇಳೋದಿಲ್ಲ. ಯಾವುದಾದ್ರೂ ಬಾಯ್ಸ್ ಗ್ರೂಪ್ ಸಿಕ್ಕಿದ್ರೆ ನಾನು ಅವ್ರನ್ನ ಕೇಳ್ಬೋದು. ಯಾರು ಸಿಗ್ಬೋದು? ಅಕ್ಕ ಒಂದು ವಿಡಿಯೋ ಮಾಡ್ಬೋದಾ? ಗಾಯ್ಸ್ ಅವ್ರು ಯಾರೂ ಮಾತಾಡ್ತಿಲ್ಲ. ಓಕೆ ನೆಕ್ಸ್ಟ್ ದುಡ್ಡು. ಗಾಯ್ಸ್ ದುಡ್ಡೇ ಬೀಳ್ಸ್ಬಿಟ್ಟಿದೆ. ಗಾಯ್ಸ್ ನಾನು ಸ್ಟಾರ್ಟ್ ಮಾಡಿದ ಜಾಗ ಇದ್ದೇನೆ, ಈಗ ಅಲ್ಲಿಗೆ ಬಂದಿದ್ದೀನಿ. ಗಾಯ್ಸ್ ನನಗಿನ್ನೂ 2 ಮಿನಿಟ್ಸ್ ಇದೆ. 2 ಮಿನಿಟ್ಸಲ್ಲಿ ಅಣ್ಣ 20 ರೂಪೀಸ್ ಕೊಟ್ಟಿದ್ದಾರೆ. ಹಾಂ ಥ್ಯಾಂಕ್ ಯು ಅಣ್ಣ. ಅಣ್ಣ ನಿಮ್ಮ ನೇಮು? ಹಾಂ ಪರ್ವೇಶ್ ಅಣ್ಣ ಅವರು ನನಗೆ 20 ರೂಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಟೂ ಮಿನಿಟ್ಸಲ್ಲಿ ನಾನು ಯಾರನ್ನ ಕೇಳ್ಬೋದು? ನೆಕ್ಸ್ಟು ಈ ಗ್ರೇಪ್ಸ್ ತಿನ್ಬಿಟ್ಟು ನೀವು ಎಷ್ಟಾದ್ರೂ ದುಡ್ಡು ಕೊಡ್ಬೋದು. ಗಾಯ್ಸ್ ನನಗೆ ದಶಿ ವ್ಲಾಗ್ ಅವ್ರು ಫೋನ್ ಮಾಡಿದೆ, ಈಗ ಫುಲ್ಲು ಚಾಲೆಂಜಿಂಗ್ ಮುಗಿದಿದೆ ಬನ್ನಿ ಬ್ರೋ ಅಂತ. ಅವ್ರು ನನಗೆ ಟಾಂಗ್ ಕೊಡ್ತವ್ರು ಏನಂದರೆ 500 ರೂಪಾಯಿ ಕೊಟ್ಬಿಟ್ರು ಬ್ರೋ ಅಂತ. ಅದು ನಿಜನಾ ಸುಳ್ಳು ಅಂತ ಗೊತ್ತಿಲ್ಲ, ಅಂಥ ಶ್ರೀಮಂತರು ಯಾರವ್ರೆ ಅಂತಲೂ ಗೊತ್ತಿಲ್ಲ. ನನ್ನ ಹತ್ರ ಜಾಸ್ತಿ ಅಂದರೆ 20 ರೂಪೀಸ್ನೇ, ಎಲ್ಲರೂ 20-10 ಕೊಟ್ಟಿರೋದು. ಬಟ್ ಅದನ್ನು ಜಾಸ್ತಿ ಜನದ ಹತ್ರ ಈಸ್ಕೊಂಡಿದ್ದೀನಿ. ಅವರು ಇವಾಗ ಇಲ್ಲೇ ಎಲ್ಲೋ ನಿಯರ್ ಇದ್ದಾರಂತೆ, ಇಲ್ಲಿಗೆ ಬರ್ತಾರೆ. ಇನ್ನೇ ಯಾರ ಹತ್ರನೂ ಈಸ್ಕೊಳಂಗಿಲ್ಲ. ಅವ್ರು ಬಂದಾಗ ಎಷ್ಟು ಅವ್ರು ದುಡ್ಡು ಮಾಡಿದ್ದಾರೆ ನೋಡೋಣ. ಈ ಗ್ರೇಪ್ಸ್ನ ನಾನು ಇಲ್ಲೇ ಈಸ್ಕೊಂಡಿದ್ದೆ, ಈಗಲೂ ಇಲ್ಲೇ ಇದೆ. ಆದರೆ ನನ್ನ ಹತ್ರ ದುಡ್ಡಿದೆ, ಒಂದು ಸ್ವಲ್ಪ ಗ್ರೇಪ್ಸ್ ಖಾಲಿ ಇದೆ. ನೋಡೋಣ ತಿಂದ್ಬಿಟ್ಟು ಹೇಗಿದೆ ಗ್ರೇಪ್ಸ್ ಅಂತ. ಗ್ರೇಪ್ಸು ಟೇಸ್ಟು ಸಖತ್ತಾಗಿದೆ. ಅದಕ್ಕೆ ಎಲ್ಲರೂ ಒಂದು 20 ರೂಪಾಯಿ ಕೊಟ್ಬಿಟ್ಟವ್ರೆ. ಗಾಯ್ಸ್ ಎಲ್ಲರಿಗೂ ರೋಸ್ ತಗೊಂಬಂದು ಕೊಟ್ಟವ್ರೆ. ಸಖತ್ ಬ್ರೋ, ಸಖತ್ ಎಂಟರ್ಟೈನ್ಮೆಂಟ್ ಐತೆ ಈ ವಿಡಿಯೋ ಮಾತ್ರ. ಎಷ್ಟು ದುಡ್ಡು ಮಾಡಿದ್ದಾರೆ ಟೆಕ್ಕಿವರ್ ದಶ್ ಅವರು ನೋಡೋಣ. ಫಸ್ಟು ನಿಮ್ಮದು ಬ್ರೋ. ಇಲ್ಲ ನಾನು ವಿಡಿಯೋ ಮಾಡ್ತೀನಿ ಕೊಡ್ರಿ. ಈಗ ಟೆಕ್ಕಿವರ್ ದಶ್ ಅವರು ಅಲ್ಲ ದಶು ವ್ಲಾಗ್ ಅವರು ಎಷ್ಟು ದುಡ್ಡನ್ನ 1 ಅವರಲ್ಲಿ ಮಾಡಿದ್ದಾರೆ ನೋಡೋಣ. ತೋರಿಸಿ ಬ್ರೋ, ವಿಡಿಯೋ ಆಗ್ತಿದ್ಯಾ? ಹಾಂ ಓಕೆ. ಈಗ ಬ್ರೋ ಇಷ್ಟೊಂಥರ 500 ರೂಪಾಯಿ ನಿಜ ಮಾಡಿದ್ದೀರಾ? ಹಾಂ ಗಾಯ್ಸ್ ಇಷ್ಟೊಂಥರ ಗಾಯ್ಸ್ 500 ರೂಪಾಯಿ 100 ರೂಪಾಯಿ ಗಾಯ್ಸ್. ನನಗೆ 500 ರೂಪಾಯಿ ಇಲ್ಲಿ ಬ್ರೋ. ಫೋನ್ಪೇ ಆಯ್ತಾ? ಇಷ್ಟೊಂಥರ ಮಾಡ್ಬಿಟ್ರ ಬ್ರೋ ನೀವು. ಗಾಯ್ಸ್ ಸೋತದ್ದಲ್ಲ ಗಾಯ್ಸ್. ಟೆಕ್ಕಿವರ್ ದಶ್ ಅವರು 462 ರೂಪಾಯಿ ಮಾಡೋರಂತೆ. ನಂದು ಎಷ್ಟು ರೂಪಾಯಿ ಇದೆ ಅಂತ ನನಗೂ ಗೊತ್ತಿಲ್ಲ. ಒಂದು 200 ರೂಪಾಯಿ ಚಿಲ್ಲರೆ ಬರ್ಬೋದು, ಇಲ್ಲ 300 ರೂಪಾಯಿ ಚಿಲ್ಲರೆ ಬರ್ಬೋದು. ನೋಡೋಣ ಎಷ್ಟಿದೆ ಅಂತ. ಗಾಯ್ಸ್ ರೆಕಾರ್ಡ್ ಆಗ್ತಿದ್ಯಾ ಬ್ರೋ? ನೋಡಿ ಈಗ ಇವರು ಚೇತಲ್ ಆಕ್ಸರ್ ಎಷ್ಟು ಮಾಡಿದ್ದಾರೆ ಅಂತ ನೋಡೋಣ. ಏನು ಬ್ರೋ ಇಷ್ಟೊಂದು? ಯಪ್ಪ ಇಷ್ಟೇ 400 ರೂಪಾಯಿ ಎಲ್ಲ ಇಲ್ಲ ಬ್ರೋ ಇಲ್ಲಿ. ನೋಡಿ 50 ರೂಪಾಯಿ ಒಬ್ಬರು ಕೊಟ್ಟಿಲ್ಲ, ಅದು ಚೇಂಜ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಇರೋದು ಜಾಸ್ತಿ ದುಡ್ಡು ಇಲ್ಲವೇ ಇಲ್ಲ. ಅಷ್ಟೇನಾ? ಎಷ್ಟಿದೆ ಹೇಳಿಸಿ. ಟೋಟಲಿ ನಾನು 257 ರೂಪಾಯಿ ಮಾಡಿದ್ದೀನಿ. ಹಾಗೆ ದಶು ವ್ಲಾಗ್ ಅವರು 462 ರೂಪಾಯಿ ಮಾಡಿದ್ದಾರೆ. ಈ ಒಂದು ಚಾಲೆಂಜಿಂಗಲ್ಲಿ ಅವರು ವಿನ್ ಆಗಿದ್ದಾರೆ. ನಾನು ನೆಕ್ಸ್ಟ್ ಚಾಲೆಂಜಲ್ಲಿ ಅವ್ರನ್ನ ನೋಡ್ಕೊತೀನಿ. ಆದರೂ ಈ ಚಾಲೆಂಜಲ್ಲಿ ಎಕ್ಸ್ಪೀರಿಯೆನ್ಸು ಎಂಟರ್ಟೈನ್ಮೆಂಟು ಸಾಕಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಗೈಸ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ತೆಗೆದು ವೀಡಿಯೋ ಮಾಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಮಾಡ್ತೀವಿ. ಹಾಗೆ ನಮಗೆಲ್ಲ ಸಪೋರ್ಟ್ ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಆಪೋಸಿಟಲ್ಲಿ ದರ್ಶು ವ್ಲಾಗ್ ಅವರು ಇದ್ದರು, ಅವ್ರ ವೀಡಿಯೋ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಇದೆ. ಅವರು ನನಗಿಂತ ವೀಡಿಯೋನ ಚೆನ್ನಾಗಿ ಮಾಡಿದ್ದಾರೆ, ಯಾಕಂದರೆ ಸಾಂಗ್ ಎಲ್ಲ ಹಾಡಿದ್ದಾರೆ ಮತ್ತು ರೋಸ್ ಕೂಡ ಕೊಟ್ಟಿದ್ದಾರೆ. ಅವ್ರ ವೀಡಿಯೋನ ನೋಡಿ ಹಾಗೆ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.